296 ಕ್ಷೇತ್ರಗಳಲ್ಲಿ ಸದ್ಯ ಮುನ್ನಡೆ ಕಾಣಿಸ್ತಾ ಇದೆ. ಎನ್ಡಿಎ ಮೈತ್ರಿಕೂಟಕ್ಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಂದಿಲ್ಲ ಬಿಜೆಪಿ. ನಿತೀಶ್ ನಾಯ್ಡು ಈ ಹಿಂದೆ ಯುಪಿಎ ಕೂಟದಲ್ಲಿ ಇದ್ದವರು. ಇದೀಗ ಮತ್ತೆ ಇಂಡಿಯಾ ಮೈತ್ರಿಕೂಟಕ್ಕೆ ಅವರನ್ನ ಸೆಳೆಯೋದಕ್ಕೆ ಕಸರತ್ತು ನಡೀತಾ ಇದೆ. ಶರದ್ ಪವಾರ್ ಮೂಲಕ ಇಂಡಿಯಾ ಕೂಟ ಆಫರ್ನ ನೀಡಿದೆ ಇಬ್ಬರೂ ನಾಯಕರಿಗೂ. ನಿತೀಶ್ ಕುಮಾರ್, ಬಿಹಾರದ ನಿತೀಶ್ ಕುಮಾರ್ ಹಾಗೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಇಬ್ಬರಿಗೂ ಕೂಡ ಇಂಡಿಯಾ ಮೈತ್ರಿಕೂಟ ಸೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಎನ್ಸಿಪಿಯ ಶರದ್ ಪವಾರ್ ಅವರ ಮೂಲಕ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಹಳ ರೋಚಕವಾದಂತಹ ಡೆವಲಪ್ಮೆಂಟ್ಸ್ ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರೋದು. ನಮ್ಮ ಜೊತೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ನಿಕೇತ್ ರಾಜ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ರಿಸಲ್ಟ್ ನ ಬಗ್ಗೆಯೇ ತಮ್ಮ ಪ್ರತಿಕ್ರಿಯೆ. ರಾಜ್ಯದ ರಿಸಲ್ಟ್, ರಾಷ್ಟ್ರೀಯ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಖುಷಿ ಇದೆಯಾ ಅಥವಾ ನಿರೀಕ್ಷೆ ಎಷ್ಟು ಬರಲಿಲ್ವಾ? ಬಹುಶಃ ನಮ್ಮ ನಿರೀಕ್ಷೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇತ್ತು. ಆದರೆ ಒಂದಂತೂ ಸತ್ಯ ಏನು ಅಂತಂದರೆ, ಇವತ್ತು ಇಡೀ ದೇಶದಲ್ಲಿ ಎಕ್ಸಿಟ್ ಪೋಲ್ಗಳ ಮೂಲಕ ಏನು ಒಂದು ಅಬ್ಬರವನ್ನು ಬಿ ಜೆ ಪಿ ಸೃಷ್ಟಿ ಮಾಡಿತ್ತು, ಅದೆಲ್ಲವೂ ಕೂಡ ಇವತ್ತು ಮಣ್ಪಾಲಾಗಿದೆ. ನನಗೆ ಈ ಕ್ಷಣದವರೆಗೂ ನನಗಿನ್ನೂ ಗಟ್ ಫೀಲಿಂಗ್ ಇದೆ. ಬಹುಶಃ ಕೆಲವೇ ದಿವಸಗಳ ಹಿಂದೆ ಅಥವಾ ಒಂದು 3-4 ದಿವಸದ ಕೆಳಗೆ ದಿನೇಶ್ ಸರ್ರು ಮತ್ತು ನಾನು, ದಿನೇಶ್ ಅಮೀನ್ ಮಟ್ಟು ಅವರು ಮತ್ತು ನಾನು ಇಬ್ಬರು ಕೂಡ ಒಂದು ಸಂವಾದದಲ್ಲಿ ಭಾಗವಹಿಸಿದ್ವಿ. ಆ ಸಂವಾದದಲ್ಲಿ ಕೂಡ ನಾವು ಈ ಮಾತುಗಳನ್ನೆಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಆಡಿದ್ವಿ. ಏನು ಅಂದರೆ, ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿಯವರು ಪೂರ್ಣ ಬಹುಮತವನ್ನು ತಗೊಳ್ಳೋಕೆ ಸಾಧ್ಯವೇ ಇಲ್ಲ. ಬಹುಮತಕ್ಕಿಂತ ಬಹಳ ಹಿಂದೆ ಬೀಳ್ತಾರೆ. ಈಗ ನಾವು ಹೇಳದಂತೆ ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ ಅಂತೆ ಅಥವಾ ದಿನೇಶ್ ಸರ್ ಅವರ ರಾಜಕೀಯ ಒಂದು ಅನುಭವ ಭಾಳ ದೊಡ್ಡದು. ಪತ್ರಕರ್ತರಾಗಿ ಕೂಡ ಇಡೀ ದೇಶದ ತುಂಬ ಚುನಾವಣೆಗಳನ್ನು ನೋಡಿದ್ದಾರೆ. ಸೊ ಹೀಗಾಗಿ ನಾವುಗಳಂದುಕೊಂಡಂತೆ ಅಥವಾ ಅನೇಕರು ಈಗ ಯೋಗೇಂದ್ರ ಯಾದವಿಂದ ಹಿಡಿದು ಅನೇಕರು ಮಾತನಾಡದಂತೆ ಇವತ್ತು ಈ ದೇಶದೊಳಗಡೆ 35ರಿಂದ ಆಸುಪಾಸು ಸೀಟುಗಳು ಅವರಿಗೆ ಬಿ ಜೆ ಪಿಯವ್ರಿಗೆ ಕಡಿಮೆ ಬಿದ್ದಿದೆ. ನಾಳೆ ದಿವಸ ಏನು ಇವರು ಒಂದು ಮೀಟಿಂಗ್ ಸೇರುವಂಥ ಪ್ರಯತ್ನ ಮಾಡ್ತಿದ್ದಾರೆ, ಆ ಮೀಟಿಂಗ್ನಲ್ಲಿ ಅಲ್ಲಿರುವಂಥ ಎನ್ ಡಿ ಎಯ ಒಳಗಡೆ ಇರುವಂಥ ಯಾವುದೋ ಒಂದು ಮಿತ್ರ ಪಕ್ಷ, ಅಂಗಪಕ್ಷ ಎದ್ದು ನಿಂತು ನಾವು ಬೇಕಾದರೆ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತೀವಿ ಆದರೆ ಮೋದಿಗಲ್ಲ ಅನ್ನುವ ಒಂದು ಹೇಳಿಕೆ ಕೊಟ್ಟರೆ ಇಡೀ ದೇಶದ ರಾಜಕೀಯ ಚಿತ್ರಣ ಬದಲಾಗುತ್ತೆ. ಇದನ್ನು ಆಶ್ಚರ್ಯಪಡಬೇಡಿ. ಒಂದು ವೇಳೆ ನಾವು ಕೂಡ ಏನು ರಾಜಕಾರಣ ಮಾಡದೆ ಸುಮ್ಮನೆ ಕೂತಿಲ್ಲ, ನಾವು ಕೂಡ ಗಾಳವನ್ನು ಹಾಕಿದ್ದೇವೆ. ಉಪ ಪ್ರಧಾನಿ ಯಾರು ಬೀಳ್ತಾರೆ ಅಂತ ನೋಡ್ಬೇಕು ಇವಾಗ. ಅಲ್ಲಲ್ಲ, ಇಬ್ರು ಬಿದ್ರು ನೀವು ಆಶ್ಚರ್ಯ ಪಡಬೇಡಿ. ಯಾಕೆಂದ್ರೆ ಇಬ್ರು ನಮ್ಮ ಜೊತೆಗೆ ಇದ್ದವ್ರೆ. ಸೊ ಇಬ್ಬರಿಗೂ ಕೂಡ ನರೇಂದ್ರ ಮೋದಿ ಬೇಕು ಅಂತಿಲ್ಲ. ಇಬ್ಬರಿಗೂ ಕೂಡ ಮೋದಿಯನ್ನ ಅಧಿಕಾರದ ಮಹತ್ವಾಕಾಂಕ್ಷಿಗಳೇ, ಇಬ್ರು ಮಹತ್ವಾಕಾಂಕ್ಷಿಗಳೇ. ಹಿಂಗಾಗಿ ಅವ್ರೇನಾದ್ರೂ ಆ ತಂಡವನ್ನು ಬಿಟ್ಟು ಈ ತಂಡಕ್ಕೆ ಬಂದ್ರು ನೀವು ಆಶ್ಚರ್ಯ ಪಡಬೇಡಿ. ಸದ್ಯಕ್ಕೆ ಅವರಿಗೆ ಮೋದಿ ಅನಿವಾರ್ಯ ಇದಾರಲ್ವಾ? ಖಂಡಿತ ಮೋದಿ ಅನಿವಾರ್ಯ, ಖಂಡಿತ ಇಲ್ಲ. ಮೋದಿ ಅವರಿಗೆ ನಾಯ್ಡು ಅನಿವಾರ್ಯ ಬಿಟ್ರೆ, ಮೋದಿ ಅವರಿಗೆ ನಿತೀಶ್ ಕುಮಾರ್ ಅನಿವಾರ್ಯತೆ ಬಿಟ್ರೆ, ನಿತೀಶ್ಗಾಗಲಿ ಅಥವಾ ನಾಯ್ಡು ಅವ್ರಿಗಾಗಲಿ ಖಂಡಿತವಾಗಿಯೂ ಮೋದಿ ಅನಿವಾರ್ಯ. ದಿನೇಶ್ ಸರ್, ಇಲ್ಲ ಇನ್ನೊಂದು ಆಟ ಇದೆ. RSS ಯಾವತ್ತೂ ಕೂಡ BJPಯಲ್ಲಿ ಒಬ್ಬ ನಾಯಕನನ್ನು ಬಹಳ ಎತ್ತರಕ್ಕೆ ಬೆಳೆಯುವುದನ್ನು ಸಹಿಸಿಲ್ಲ. ಇವನ್ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅದ್ವಾನಿ ಅವರನ್ನು ಕೂಡ KS ಸುದರ್ಶನ್ ಸರಸಂಘ ಚಾಲಕರಾಗಿದ್ದಾಗ ನಮ್ಮ ಶೇಖರ್ ಗುಪ್ತಾ ಅವರ ವಾಕ್ ದಿ ಟಾಕಲ್ಲಿ ನನಗೆ ಈಗಲೂ ನೆನಪಿದೆ, ದೇ ಶುಡ್ ರಿಟೈರ್ ಅಂತ ಹೇಳಿದರು. ಅಂಥ ದೊಡ್ಡ ನಾಯಕರಿಗೆ ಇವತ್ತಿಗೂ ಕೂಡ ಈ ಇಲೆಕ್ಷನ್ನಲ್ಲೂ ಕೂಡ ಒಂದು ಭಾಳ ದೊಡ್ಡ ಚರ್ಚೆ ಆಗಿದೆ. ಅಂದರೆ RSS ಎಷ್ಟು ಪಾರ್ಟಿಸಿಪೇಟ್ ಮಾಡಬೇಕು ಅಷ್ಟು ಪಾರ್ಟಿಸಿಪೇಟ್ ಮಾಡಿಲ್ಲ. BL ಸಂತೋಷ್ ಮತ್ತು ಅವರ ಗ್ರೂಪಿಗೆ ಅವರ ಈಗ ಕರ್ನಾಟಕದಲ್ಲಿ ಯಾರಿಗೆ ಟಿಕೆಟ್ ಡಿನೈ ಮಾಡಿದ್ದಾರೆ ಅವರೆಲ್ಲ RSSನ ಪರಮಾಪ್ತರು, ಅವರಿಗೆಲ್ಲ ಟಿಕೆಟ್ ಕೊಟ್ಟಿಲ್ಲ. ಇದೆಲ್ಲ ಇತ್ತು. ಅದರಿಂದ ಇದು ಒಂದು ಗೇಮ್ ಶುರುವಾಗ್ಬೋದು. BJP ಗೌರ್ಮೆಂಟ್ ಇರ್ಬೋದು, ಆದರೆ ನರೇಂದ್ರ ಮೋದಿ ಅವರು ಬೇಡ, ಬೇರೆ ಯಾರನ್ನು ಅಭ್ಯರ್ಥಿ ಮಾಡಿ ಅಂತ ಹೇಳಿದ್ರೆ ಚಂದ್ರಬಾಬು ನಾಯ್ಡು ಇಲ್ಲದ್ರೆ ಇವರು, ಅದರ ಹಿಂದೆ ಏನಾದ್ರು RSS ವರ್ಕೌಟ್ ಆದ್ರೆ ಗಡ್ಕರಿ ಅಂತವರ ಇಲ್ಲದೆ ಬೇರೆ ಯಾರನ್ನಾದ್ರೂ ಪ್ರಧಾನಿ ಅಭ್ಯರ್ಥಿ BJP ಸರ್ಕಾರ ಇರ್ಬೋದು, ಪ್ರಧಾನಿ ಅಭ್ಯರ್ಥಿ ಬೇರೆ ಆಗುವ ಒಂದು ಚಾನ್ಸಸ್ ಅನ್ನು ರೂಲ್ ಔಟ್ ಮಾಡ್ಲಿಕ್ಕೆ. ಮೈತ್ರಿ ಮಾಡ್ಕೊಂಡಿರೋದು ಮೋದಿ ಅವ್ರ ಜೊತೆನೇ ಅಲ್ವಾ? ಅಲ್ಲ, BJP ಜೊತೆ ಮಾಡ್ಕೊಂಡಿರೋದು. ಮೋದಿ ಅನ್ನುವಂಥ ವಿಚಾರಕ್ಕಾಗಿ ಮತ್ತೆ ಆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಸರ್. ಈಗ ರಾಜ್ಯದಲ್ಲಿ ಇಷ್ಟು ಎಲೆಕ್ಷನ್ಗಳಲ್ಲಿ ಕಳೆದ 10 ವರ್ಷಗಳಲ್ಲಿ ಎಲ್ಲೇ ಬಿಜೆಪಿ ಗೆದ್ರು, ಯಾವುದೇ ವಿಧಾನಸಭಾ ಚುನಾವಣೆ ಅಥವಾ ಯಾವುದೇ ಬೈ ಎಲೆಕ್ಷನ್ ಗೆದ್ರು ಎಲ್ಲಾ ಕ್ರೆಡಿಟ್ ಮೋದಿಗೆ. ಇವತ್ತು ಮೋದಿಯ ಪಕ್ಷ ಬಿಜೆಪಿ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇಲ್ಲ. ಸೋಲಿನ ಹೊಣೆ ಕೂಡ ಮೋದಿಗೆ ಹೋಗೋದಿಲ್ವಾ? ಖಂಡಿತ ಹೋಗ್ಬೇಕು. ಇದು ದುರಂತ BJPದ್ದು. ನಾನು ಆಗ್ಲೇ ಮಾತುಕತೆಯಲ್ಲಿ ಹೇಳಿದ್ದೆ, ಪಕ್ಷವನ್ನ ಇವತ್ತು ನರೇಂದ್ರ ಮೋದಿ ಅವರ ನಂತರ ಪ್ರಧಾನಿ ಯಾರು ಅಂತಲ್ಲ, ನರೇಂದ್ರ ಮೋದಿ ಅವರ ನಂತರ BJPಯ ಗತಿ ಏನು ಅಂತ. BJPಯನ್ನ ಅವರು ಕಟ್ಟಿ ಬೆಳೆಸಿಲ್ಲ. ಆಗಲೇ ಹೇಳಿದೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತಿನ BJP ಇವರು ಏನು ಆಳ್ತಾ ಇದ್ದಾರೆ, ಇವತ್ತಿನ ಈ BJPಯನ್ನು ಕಟ್ಟಿದರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಪ್ರಾದೇಶಿಕ ಮಟ್ಟದಲ್ಲಿ ಎಲ್ಲ ನಾಯಕರನ್ನು ಬೆಳೆಸಿದರು. ಕರ್ನಾಟಕದಲ್ಲಿ ಅನಂತಕುಮಾರ್, ಯಡಿಯೂರಪ್ಪ, ನರೇಂದ್ರ ಮೋದಿ, ವಸುಂಧರಾ ರಾಜೇ, ಶಿವರಾಜ್ ಸಿಂಗ್ ಚೌಹಾಣ್, ಇವು ನೇಮ್ ಏನು, ಉಮಾ ಭಾರತಿ,
ಯಾರು ಪ್ರಾಮಿನೆಂಟ್ ಲೀಡರ್ಗಳಿದ್ದಾರೆ ಅವರೆಲ್ಲರೂ ಬೆಳೆದದ್ದು ಬೆಳೆಸಿದ್ದು ಅಟಲ್ ಬಿಹಾರಿ ವಾಜಪೇಯಿ. ನೀವು ನರೇಂದ್ರ ಮೋದಿ ಅವರು ಬೆಳೆಸಿದ ಒಬ್ಬ ನಾಯಕನನ್ನು ಇಡೀ ದೇಶದಲ್ಲಿ ತೋರಿಸಿ, ನೀವು ಅಮಿತ್ ಶಾ ಒಬ್ಬರನ್ನು ಬಿಟ್ರೆ ಇವತ್ತು ಮುಗಿಸಿದ್ರು ಅವರು. ಅದರ ಬಗ್ಗೆ ಇನ್ನೂ ಚರ್ಚೆ ಇದೆ. ನೀವು ವೆಂಕಯ್ಯ ನಾಯ್ಡು ಅವರನ್ನು ಉಪರಾಷ್ಟ್ರಪತಿ ಮಾಡಿದ್ರು, ಅವರನ್ನು ಹಾಗೆ ನೋಡಿ. ಉಳಿದವರು ಸಹಜ ಅವರು ಸಾವಿಗೀಡಾದ್ರು, ಅನಂತ್ ಕುಮಾರ್ ಇವರೆಲ್ಲ. ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ ಇವರೆಲ್ಲ. ಅದರಿಂದ ಮೋದಿಯವರ ನಂತರ ಏನೇನೋದು ಬಿಜೆಪಿಯಲ್ಲಿ ದೊಡ್ಡ ಪ್ರಶ್ನೆ ಇದೆ. ಇವತ್ತು ಯೋಗಿ ಆದಿತ್ಯನಾಥ್ ಕೂಡ ಸೈಡಿಗೆ ಹೋಗಿದ್ದಾರೆ. ಗಡ್ಕರಿ ಅವರ ಆರೋಗ್ಯ ಸರಿ ಇಲ್ಲ. ಯಾರಿದೆ? ರಾಜನಾಥ್ ಸಿಂಗ್ ಅವರಿಗೆ ವಯಸ್ಸಾಗಿದೆ ಇವತ್ತು. ಅಂದ್ರೆ ನೆಕ್ಸ್ಟ್ ಟರ್ಮಿಗೆ ದೇರ್ ಇಸ್ ನೋ. ಅದರಿಂದ ಇವತ್ತು ಅದನ್ನು ಇದರ ಬಗ್ಗೆ ಮೋದಿ ಅವರು ಏನು ಚಿಂತೆ ಮಾಡ್ತಾರಂತ ಅಲ್ಲ, ಇದರ ಬಗ್ಗೆ RSS ಚಿಂತೆ ಮಾಡ್ತಾರೆ. RSS ಗೆ ಇವರು ಯಾರು ಮೋದಿ ಮತ್ತೊಬ್ಬರು ಅನಿವಾರ್ಯ ಅಲ್ಲ, ಅದು ಬೇರೆ ರೀತಿ ಚಿಂತೆ ಮಾಡುತ್ತೆ. ಅದರಿಂದ ಒಬ್ಬರನ್ನು ಬೆಳೆಸುವ ಒಂದು ಪ್ರಯತ್ನವನ್ನು ಅವರು ಮಾಡಬಹುದು. ಈಗಲೇ ಒಂದು ಆಲ್ಟರ್ನೇಟಿವ್ ಒಬ್ಬ ನಾಯಕನನ್ನು ಬೆಳೆಸುವ ಸಾಧ್ಯತೆ ಇದೆ. ಒಂದು ಪ್ರಮುಖ ಬೆಳವಣಿಗೆ ಆಗ್ತಾ ಇದೆ. ನಾಳೆ ದೆಹಲಿಗೆ ನಿತೀಶ್ ಕುಮಾರ್ ಅವರು ಭೇಟಿ ನೀಡಲಿದ್ದಾರೆ. ಕುತೂಹಲ ಮೂಡಿಸಿರುವಂತಹ ನಿತೀಶ್ ದೆಹಲಿ ಪ್ರಯಾಣ. ಇನ್ನು ಸರ್ಕಾರ ರಚನೆಗೆ NDA ಒಳಗೆ ಭಾರಿ ಕಸರತ್ತು ಕೂಡ ಸದ್ಯಕ್ಕೆ ಆಗ್ತಾ ಇದೆ. JDU ನಾಯಕರಿಗೆ ಬಿಜೆಪಿ ನಾಯಕರ ಬುಲಾವ್ ಹೋಗಿದೆ. ನಾಳೆ ದೆಹಲಿಗೆ ಭೇಟಿ ನೀಡಲಿದ್ದಾರೆ ನಿತೀಶ್ ಕುಮಾರ್ ಅವರು. ಸೊ ನಿಕೇತ್ ಅವ್ರು ಹೇಳ್ತಾ ಇದ್ರು, ನಾವೇನು ಸುಮ್ಮನೆ ಕುತ್ಕೊಂಡಿಲ್ಲ, ನಾವು ಕೂಡ ಗಾಳ ಹಾಕ್ತಾ ಇದ್ದೀವಿ, ನಾವು ಕೂಡ ನಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಅಂತೆ. ಅದರಂತೆ ಇಲ್ಲಿ ಡಿಸ್ಕಷನ್ಗಳು ಕೂಡ ಆಗ್ತಾ ಇದೆ. ಅದರಂತಹ ಬೆಳವಣಿಗೆಗಳು ಕೂಡ ಆಗ್ತಾ ಇರೋದನ್ನು ನಾವು ಗಮನಿಸಬಹುದು. ಬಿಜೆಪಿ ನಾಯಕರು ಕೂಡ ಬುಲಾವ್ ನೀಡಿದ್ದಾರೆ. ನಾಳೆ ದೆಹಲಿಗೆ ಭೇಟಿ ನೀಡಲಿದ್ದಾರೆ ನಿತೀಶ್ ಕುಮಾರ್. ಕುತೂಹಲ ಮೂಡಿಸಿರುವಂತಹ ನಿತೀಶ್ ಕುಮಾರ್ ಅವರ ದೆಹಲಿ ಪ್ರಯಾಣ, ಏನ್ ಮಾಡ್ತಾರೆ ನಿತೀಶ್ ಕುಮಾರ್ ಅನ್ನುವಂತಹ ಚರ್ಚೆ ಪ್ರಶ್ನೆ ಕೂಡ ಇದೆ. ಸದ್ಯಕ್ಕೆ ಇಬ್ಬರ ಮೇಲೆ ಪ್ರೆಷರ್ ಇದೆ. ಒಂದು ಚಂದ್ರಬಾಬು ನಾಯ್ಡು, ಮತ್ತೊಂದು ನಿತೀಶ್ ಕುಮಾರ್ ಅವರು ಸದ್ಯಕ್ಕೆ NDA ಜೊತೆ ಅಲಯನ್ಸ್ ಅಲ್ಲಿ ಇದ್ದಾರೆ. ಆದ್ರೆ ನಿಕೇತ್ ರಾಜ್ ಅವರೇ, ನೀವು ಹೇಳ್ತಾ ಇದ್ರಿ ನಾವು ಸುಮ್ಮನೆ ಕೂತ್ಕೊಂಡಿಲ್ಲ, ನಮ್ಮ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೀವಿ ಅಂತ. ಆಲ್ರೆಡಿ ಮೈತ್ರಿ ಇಲ್ಲಿ ಆಗೋಗ್ಬಿಟ್ಟಿದೆ. ಸೊ ಏನ್ ಅನ್ಸುತ್ತೆ, ನಿಮ್ಮ ಪ್ರಯತ್ನ ಯಾವ ಹಂತದವರೆಗೂ ಹೋಗ್ಬಹುದು? ಬಹಳ ಸ್ಪಷ್ಟವಾಗಿ ಏನು ಅಂತಂದ್ರೆ, ಇವತ್ತು ಯಾವುದೇ ಕಾರಣಕ್ಕೂ ನಾವು ರಾಜಕಾರಣ ಮಾಡೋದಕ್ಕೆ ಇದೀವಲ್ಲ, ಕಾಂಗ್ರೆಸ್ ಕೂಡ ಇಷ್ಟು ವರ್ಷ ಮಾಡಿರುವಂಥ ರಾಜಕೀಯ ಇತಿಹಾಸ ಇದೆ. ಮತ್ತು ಹೀಗಾಗಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಏನು ಪಾದಯಾತ್ರೆ ನಡೀತು, ಈ ದೇಶದೊಳಗಡೆ ಇವತ್ತು ಮೋದಿ ವಿರುದ್ಧ ಈ ಥರದ ಒಂದು ದೊಡ್ಡ ಪ್ರಮಾಣದಲ್ಲಿ ಜನರ ಮನಸ್ಥಿತಿ ಬದಲಾಗೋದಕ್ಕೆ ಈ ದೇಶದೊಳಗಡೆ ಕಾರಣಕರ್ತನಾದ ಒಬ್ಬ ಪ್ರಥಮ ನಾಯಕನ ಯಾರ್ದಾದ್ರೂ ಹೆಸರು ಹೇಳಿ ಅಂದರೆ ನಾನು ಅಥವಾ ಪ್ರಜ್ಞಾವಂತರು ಯಾರೇ ಆದರೂ ಕೂಡ ಹೇಳ್ಬೋದಾದ ಹೆಸರು ಅದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಹೆಸರು. ಒಬ್ಬ ಮನುಷ್ಯ 4000 ಕಿಲೋಮೀಟರ್ಗಳು ನಡೆದ್ರಲ್ಲ, ಹೋದ ಕಡೆಗಳಲ್ಲೆಲ್ಲ ಕೂಡ ದೇಶದಲ್ಲಿ ಆಗ್ತಿರುವ ಅನ್ಯಾಯದ ಬಗ್ಗೆ ಮಾತನಾಡಿದ್ರಲ್ಲ, ಯಾವ ರೀತಿ IT EDಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಯಾವ ರೀತಿ ಮಾಧ್ಯಮಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಯಾವ ರೀತಿ ಎಕ್ಸಿಟ್ ಪೋಲ್ಗಳನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಆದ್ರೂ 100ರ ಗಡಿ ತನಕ ಬರೋದಕ್ಕೆ ಮಾತ್ರ ಸಾಧ್ಯ ಆಯ್ತು ಕಾಂಗ್ರೆಸ್ಗೆ, ಜಾಸ್ತಿ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಮಾಹಿತಿಗೋಸ್ಕರ ಹೇಳ್ತೀನಿ ಮೇಡಮ್, ಕಾಂಗ್ರೆಸ್ ಯಾವ ಸ್ಥಿತಿಯಲ್ಲಿ ತಂದು ನಿಲ್ಸಿಟ್ರು? ಕಾಂಗ್ರೆಸ್ ಹತ್ರ ಹಣ ಅದನ್ನ ಹೇಳ್ತಾ ಇದೀರಿ ನೀವು. ಆದ್ರೆ ನೀವು ಗಮನಿಸಬೇಕಿರೋದೇನು ಅಂದ್ರೆ, ಕಾಂಗ್ರೆಸ್ಸಿನ ಎರಡೂ ಕೈಗಳನ್ನ ಬಂಧಿಸಿದ್ರು. ಅವ್ರು ಹೇಳಿದ್ರು ಕಾಂಗ್ರೆಸ್ನೊಳಗಡೆ ಇವತ್ತು ಎಲೆಕ್ಷನ್ ಮಾಡೋದಕ್ಕೆ ನಮ್ಮ ಪಾರ್ಟಿಯ ಫಂಡ್ ಅನ್ನ ಸೀಸ್ ಮಾಡಿದ್ರು. ವಿ ಡಿಡ್ ನಾಟ್ ಹ್ಯಾವ್ ಬೇಸಿಕ್ ಫಂಡ್ ಟು ಫೈಟ್ ಎಲೆಕ್ಷನ್. ನಾವು ಹಣ ಇಲ್ಲ ಒಂದು ಕಡೆ. ಮತ್ತು ಇವತ್ತು ಬಿಜೆಪಿಯಲ್ಲಿ ಕಳೆದ ಬಾರಿ ಗೆದ್ದಿದ್ರಲ್ಲ, ಗೆದ್ದಿದ್ದ ನಾಯಕರಲ್ಲಿ ಕನಿಷ್ಠ 130ಕ್ಕಿಂತ ಸುಮಾರು 80ಕ್ಕಿಂತ ಜಾಸ್ತಿ ಜನ ಕಾಂಗ್ರೆಸ್ಸಿನಿಂದ ಮತ್ತು 100 ಜನ ಬೇರೆ ಬೇರೆ ಪಕ್ಷಗಳಿಂದ IT EDಗಳ ಭಯವನ್ನು ತೋರಿಸಿ ತಮ್ಮ ಪಕ್ಷಕ್ಕೆ ತಗೊಂಡು ಗೆದ್ದದ್ದೇ ಹೊರತು ಮೋದಿಯಿಂದ ಗೆದ್ದದ್ದಲ್ಲ. ಗೆಲ್ಲುವಂಥ ಲೀಡರ್ಗಳು ಯಾರು ಕಾಂಗ್ರೆಸ್ನಲ್ಲಿದ್ದರು, ಅವ್ರನ್ನ IT EDಗಳ ಮೂಲಕ ರೇಡ್ ಮಾಡಿಸಿ ಹೆದರಿಸಿ ಅವ್ರ ಪಕ್ಷ ಬಿಟ್ಟು ಬಿಜೆಪಿ ಸೇರ್ಕೊಳ್ಳೋ ತರ ಮಾಡಿ ಆ ಮೂಲಕ ಅಧಿಕಾರಕ್ಕೆ ಬಂದದ್ದು ಮೋದಿ. ವಾಟ್ ಅಬೌಟ್ ಕರ್ನಾಟಕ, ಏನೇ ಆಯ್ತು ಹಾಗಾದ್ರೆ? ನೋಡಿ, ನಾನು ಹೇಳೋದು ಕರ್ನಾಟಕದಲ್ಲಿ ಇವತ್ತು ನಾವು ತಲೆ ತಗ್ಗಿಸುವಂತ ರಿಸಲ್ಟ್ ಏನು ಅಲ್ಲ ಇದು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಆಫ್ಟರ್ 99 ಟಿಲ್ ಡೇಟ್ ಯಾವ ಚುನಾವಣೆಯನ್ನು ನೋಡಿದ್ರು ಕೂಡ ಕಾಂಗ್ರೆಸ್ 2 ಡಿಜಿಟ್ ಅನ್ನು ಮುಟ್ಟಕ್ಕೆ ಆಗಿರಲಿಲ್ಲ. ಇವತ್ತು ಬಹಳ ಹತ್ತಿರಕ್ಕೆ ಬಂದು ನಾವು ಒಂದು ಸೀಟ್ ಕಳ್ಕೊಂಡ್ವಿ. ಇಲ್ಲೇ ಹೋದ್ರೆ ನಾವು ಖಂಡಿತ 2 ಡಿಜಿಟ್ ಮುಟ್ತಾ ಇದೀವಿ. ನಮಗೆ ಬಹಳ ದುಃಖ ಇದೆ. DK ಸುರೇಶ್ ಅವರು ಗೆಲ್ಲಲೇಬೇಕಾಗಿದ್ದಂಥ ಅಭ್ಯರ್ಥಿ. ಆದರೆ ಇವತ್ತು DK ಸುರೇಶ್ ಅವ್ರ ಸೋಲನ್ನ ಬಹಳ ವೈಭವೀಕರಿಸಿ ಬಿಜೆಪಿಯವರು ಮತ್ತು ಜನತಾದಳದವರು ಮಾತನಾಡ್ತಾರೆ.